ವೀರಪ್ಪನ್ ಮಿಷನ್ಸ್ ಅಲ್ಲಿ ಕೆಲಸ ಮಾಡಿದ್ರು 1-2 ವರ್ಷ. ಆಗ ನಾನು ಇನ್ನ ಚಿಕ್ಕ ಮಗು ಆಗಿದ್ದೆ ಆ ಟೈಮಲ್ಲಿ. ಅಂಡ್ ಆ ನಂತರ ಆನೆಕಲ್ಲು, ಮುಳುಬಾಗ್ಲು, ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕೋ ಅಲ್ಲಿ ಸ್ಟ್ರಿಕ್ಟ್ ಆಗಿದ್ದು 1-2 ಬಿಟ್ಟು ಬಿಡ್ತಾರೆ. ಓಕೆ ಬಟ್ ಫ್ರೆಂಡ್ಲಿ ಆಗಿ ಎಲ್ಲಿ ಇರಬೇಕೋ ಅಲ್ಲಿ ಡೆಫಿನೆಟ್ಲಿ ಫ್ರೆಂಡ್ಲಿ ಆಗಿ ಇರ್ತಾರೆ. ಓಕೆ ಸೊ ಅದೆರಡು ಇದ್ರೆ ಐ ಥಿಂಕ್ ಬ್ಯಾಲೆನ್ಸ್. ನಾನೀಗ ಕ್ರೈಸ್ಟ್ ಅಲ್ಲಿ ಲಾ ಓದ್ತಾ ಇದ್ದೀನಿ ಮೇಡಮ್, ಓಕೆ ಯೂನಿವರ್ಸಿಟಿಯಲ್ಲಿ ಫೈನಲ್ ಇಯರ್ ಲಾ ಓದ್ತಾ ಇದ್ದೆ. ನಾನು ಒಂದು ಬ್ರೇಕ್ ತಗೊಂಡಿದ್ದೀನಿ ಈಗ ಸದ್ಯಕ್ಕೆ. ಅದರಲ್ಲಿ ಒಂದು 50 ಜನ ಸ್ಟೂಡೆಂಟ್ಸ್ಗೆ ನಾವು ಕ್ಲಾಸಸ್ ಕಂಡಕ್ಟ್ ಮಾಡಿದಾಗ ಅದರಲ್ಲಿ 45 ಜನ ಪಾಸ್ ಆಗಿದ್ದಾರೆ. ಅಂಡ್ ಒಂದು 5 ಜನ ಅಷ್ಟೇ ಫೇಲ್ ಆಗಿದ್ದಾರೆ. ಅಂಡ್ ವಿ ಆರ್ ಆಲ್ಸೋ ವರ್ಕಿಂಗ್ ಟುವರ್ಡ್ಸ್ ದಟ್. ಮತ್ತೆ ಆ ಒಂದು 5 ಜನಕ್ಕೆ ನಾವು ಹೆಂಗ್ ಹೆಲ್ಪ್ ಮಾಡ್ಬೋದು. ಈಗ ಬೆಂಗಳೂರಲ್ಲಿ ಲೈಫ್ ಅಂದ್ರೆ ತುಂಬಾ ಫಾಸ್ಟ್ ಅಲ್ವಾ. ಸೊ ಅದರಲ್ಲಿ ಟೈಮ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ನನಗೆ ನನ್ನ ಸೋಷಿಯಲ್ ಸರ್ವಿಸ್ ಏನೋ ನಾನು ಒಳ್ಳೆ ಮನುಷ್ಯ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಆ ಥರ ನನ್ಗಂತ ಅಲ್ಲ. ಎಲ್ಲರಿಗೂ ಒಂದಷ್ಟು ಆಸೆಗಳಂತಿರುತ್ತೆ. ನನಗೂ ಡಾಕ್ಟರ್, ಇಂಜಿನಿಯರ್, ಅದು ಇದು ಎಲ್ಲ ಬಂದಿತ್ತು. ಓಕೆ ಬಟ್ ಒಂದು ಸ್ಕೂಲ್ ದಾಟದ್ಮೇಲೆ ನಮ್ಗೂ ಗೊತ್ತಾಗತ್ತೆ ನಮ್ಗೆ ಏನ್ ಕೆಪಬಿಲಿಟಿ ಇದೆ ಅಂತ. ಸೊ ನನಗೆ ಆಕ್ಚುಲಿ ಆರ್ಟ್ಸ್ ಮಾಡ್ಬೇಕು ಅಂತಿತ್ತು. ಈ ಒಂದು ಸಾಯಿಲ್ ಅಲ್ಲಿ ನಾವು ಬದುಕ್ತಾ ಇರುವಾಗ, ಈಗ ಒಂದು ಲ್ಯಾಂಡ್ ಅಲ್ಲಿ ನಮ್ಗೆ ನಮ್ಮ ಕಾನೂನುಗಳು ಚೆನ್ನಾಗಿ ತಿಳ್ಕೊಂಡಿದ್ರೆ, ನಾವ್ ಎಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತೀವೋ ನಮಗೂ ಅಷ್ಟೇ ಸೇಫ್ ಆಗಿರ್ತೀವಿ. ಬಟ್ ಪೊಲೀಸ್ ಆಗ್ಬೇಕು ಅಂತ ಆಸೆ ನನಗೆ ಸಿಕ್ಕಾಪಟ್ಟೆ ಇತ್ತು ಆಕ್ಚುಲಿ. ಈಗನು ಎಲ್ಲೋ ಒಂದ್ ಕಡೆ ಇದೆ. ಓಕೆ ಅಂಡ್ ಇಲ್ಲ, ಅದಕ್ಕೆ ಆಕ್ಚುಲಿ ನನಗೆ ಅದಕ್ಕೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನನಗೆ. ಕನ್ನಡ ಪಿಕ್ಚರ್ನ ಭೀಮಾ ಡೈರೀಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಭೀಮಾ ಸಿನಿಮಾದ ಬಗ್ಗೆ, ಕಲಾವಿದರ ಬಗ್ಗೆ ನಾವು ಸಾಕಷ್ಟು ಮಾತನಾಡ್ತಾ ಇದ್ದೀವಿ. ಕಾರಣ ಸಿನಿಮಾದ ಕಂಟೆಂಟ್ ಹಾಗೂ ಪಾತ್ರಧಾರಿಗಳು. ಇವತ್ತು ಅದೇ ರೀತಿಯ ಒಂದು ಮೇನ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿರುವಂತವ್ರು ಜೈಸೂರ್ಯ ಆರ್ ಆಜಾದ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ಸೋಣ ಸಿನಿಮಾದ ಬಗ್ಗೆ, ಒಂದಷ್ಟು ವಿಚಾರಗಳನ್ನ ಅವ್ರ ಹತ್ರ ತಿಳ್ಕೊಳ್ತಾ ಹೋಗೋಣ. ಅವ್ರು ಯಾರು, ಏನು, ಇದೆಲ್ಲವೂ ಕೂಡ ನಿಮಗೂ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಹೇಗ್ ನಡೀತಿದೆ ಭೀಮಾ ಆ ಒಂದು ಫೀವರ್? ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನಿಮ್ಮ ಇಂಟರ್ವ್ಯೂಗಳನ್ನು ಸಾಕಷ್ಟು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಸೊ ನಾನು ಯಾವಾಗ ಯೂಟ್ಯೂಬ್ ಓಪನ್ ಮಾಡಿದ್ರು ಭೀಮಾ ಬಗ್ಗೆನೆ ಬರ್ತಿತ್ತು. ಸೊ ಸಾಕಷ್ಟು ಖುಷಿ ಆಗುತ್ತೆ ನನಗೂ. ಅಂದ್ರೆ ನಾನು ಆ ಒಂದು ತಂಡದ ಭಾಗ ಆಗಿದ್ದೀನಿ ಅಂತ ನನಗೂ ಸಿಕ್ಕಾಪಡೆ ಖುಷಿ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನೋಡೋಣ ಹೇಗಾಗುತ್ತೆ. ಯಾವಾಗ ಆಗಸ್ಟ್ 9th ಆಗುತ್ತೋ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ನಾವು ಕೂಡ ಅಷ್ಟೇ ವೇಟ್ ಮಾಡ್ತಾ ಇದ್ವಿ. ಕಾರಣ ಸಿನಿಮಾದಲ್ಲಿ ಒಂದಷ್ಟು ಗ್ಲಿಮ್ಸ್ ಗಳನ್ನ ನಾವು ನೋಡಿದಾಗ ಏನೋ ಮಾಡುತ್ತೆ ಭೀಮಾ, ಏನೇನೋ ಮಾಡುತ್ತೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗುತ್ತೆ ಅನ್ನುವಂಥದ್ದು ಒಂದು ಕಾನ್ಫಿಡೆನ್ಸ್ ಎಲ್ರಿಗೂ ಕೂಡ ಬಂದಿರುವಂಥದ್ದು. ಅಂಡ್ ಅಷ್ಟೇ ಎಕ್ಸ್ಪೆಕ್ಟೇಷನ್ ಅನ್ನ ಹುಟ್ಟು ಹಾಕಿರುವಂಥದ್ದು. ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಭೀಮಾ ಹೇಗಿರುತ್ತೆ? ನನಗ್ ಗೊತ್ತಿರಂಗೆ ಇದು ಒಂದು ಸಲಗ ಒಂದು ಸಿಕ್ಕಾಪಟ್ಟೆ ದೊಡ್ಡ ಒಂದು ಮೂವಿ. ಅಂಡ್ ನನಗೆ ತಿಳಿದ ಮಟ್ಟಿಗೆ, ಅಥವಾ ನಾನು ಒಂದು ಗೆಸ್ ಮಾಡ್ತಾ ಇರೋ ಮಟ್ಟಿಗೆ, ಸಲಗಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಅಂಡ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಇನ್ ನನ್ನ ಒಪಿನಿಯನ್, ಜಾಸ್ತಿ ಹೇಳಿದ್ರೆ ಅದು ನನಗೂ ಯಾಕಂದ್ರೆ ಐಡಿಯಾ ಇಲ್ಲ. ಬಟ್ ನನಗೆ ಗೊತ್ತಿರಂಗೆ ತುಂಬಾ ಚೆನ್ನಾಗಿ ಆಗತ್ತೆ ಅನ್ನೋ ನಂಬಿಕೆ ನಮ್ಮ ಎಲ್ಲರಲ್ಲೂ ಇದೆ, ನನ್ನಲ್ಲೂ ಇದೆ. ಸೊ ಅದನ್ನೇ ನಾನು ದೇವರಲ್ಲೂ ಕೇಳ್ಕೊತಾ ಇದ್ದೀನಿ. ಅಂಡ್ ಆಗುತ್ತೆ. ನಿಮ್ಗೆ ಯಾಕೆ ಗೊತ್ತಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಎಲ್ಲಾ ಭೀಮಾ ಸಿನಿಮಾದ ಕಲಾವಿದರು ಹೇಳ್ತಿರೋದು ಅಷ್ಟೇ, ಜಾಸ್ತಿ ಹೇಳಲ್ಲ. ವಿಜಯ್ ಸರ್ ಬೈತಾರೆ, ನಿಮ್ಗೂ ಅದೇ ಅಲ್ವಾ? ಬೈತಾರೆ ಅಂತ ಅಲ್ಲ, ಅಂದ್ಮೇಲೆ ಅವ್ರ ಮೇಲೆ ಇರುವಂತ ಒಂದು ಗೌರವ. ಅಂಡ್ ಇಷ್ಟು ಎಫರ್ಟ್ ಹಾಕಿದೆ ಸಾಕಷ್ಟು ಇಷ್ಟು ವರ್ಷಗಳಿಂದ ಆ ಟೀಮು. ಅಂಡ್ ನಾವು ಸಣ್ಣ ಒಂದು ಮಾತಿಂದ ಅದು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬಂದೇ ಬರುತ್ತೆ. ಸೊ ಅವಾಗ ಎಲ್ಲರೂ ನೋಡ್ತಾರೆ. ಅಂಡ್ ನಾನು ಕಾಯ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ ಹೇಳಿ. ಕರೆಕ್ಟ್. ಸೊ ನನಗೂ ಆಕ್ಚುಲಿ ನನಗೂ ಏನೂ ಗೊತ್ತಿಲ್ಲ, ಟು ಬಿ ವೆರಿ ಹಾನೆಸ್ಟ್. ಸೊ ನಾನು ಕಾಯ್ತಾ ಇದ್ದೀನಿ ಹೆಂಗಿರುತ್ತೆ ಅನ್ನೋ ಕುತೂಹಲ ನನಗೂ ಇದೆ. ಸೂಪರ್. ಇನ್ನು ನನಗೆ ನಿಮ್ಮ ಹೆಸರು ಮೊದಲಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡಿದ್ದು. ರಿಯಲ್ ನೇಮ್ ಜೈಸೂರ್ಯ ಆರ್ ಆಜಾದೇನಾ ಅಥವಾ ಆಜಾದ್ ಏನದು, ಹೇಗಾಯ್ತು? ಜೈಸೂರ್ಯ ನಮ್ಮ ತಾಯಿಯವ್ರ ಫ್ರೆಂಡ್ ಒಬ್ರಿದ್ದಾರೆ, ಅವ್ರ ತಂದೆಯವ್ರು ನನಗೆ ಹೆಸರಿಟ್ಟಿದ್ದು ಜೈಸೂರ್ಯ ಅಂತ. ಅಂಡ್ ನನ್ನ ತಂದೆಯವ್ರ ಹೆಸರು ರಾಜೇಶ್ ಅಂತ, ತಾಯಿಯವ್ರ ಹೆಸರು ರಶ್ಮಿ ಅಂತ. ಸೊ ಜೈಸೂರ್ಯ ಆರ್ ಆಜಾದ್ ಅಂದ್ರೆ ನಮ್ಮ ತಂದೆಯವ್ರಿಗೆ, ಅಂದ್ರೆ ಮುಂಚೆ ಅವ್ರಿಗೆ ಹಿ ವಾಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಚಂದ್ರಶೇಖರ್ ಆಜಾದ್ ಅಂತ ಫ್ರೀಡಮ್ ಫೈಟರ್ ಇದ್ರು. ಸೊ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಆಗಿದ್ರು. ಸೊ ಅವ್ರ ಕಾಲೇಜಲ್ಲಿ ಇರುವಂಥ ದಿನಗಳಲ್ಲಿ ಅದನ್ನ ಓದ್ತಾ ಇದ್ರು. ಸಿಕ್ಕಾಪಟ್ಟೆ ಸಾಕಷ್ಟು ಸ್ವತಂತ್ರ ಹೋರಾಟ ಪುಸ್ತಕಗಳು ಓದ್ತಾ ಇದ್ರು. ಸೊ ಅದನ್ನ ಓದ್ತಾ ಅವರಿಗೆ ತುಂಬಾ ಇಷ್ಟ ಆದಂತ ಒಬ್ಬ ಪರ್ಸನಾಲಿಟಿ ಅಂದ್ರೆ ಅದು ಚಂದ್ರಶೇಖರ್ ಆಜಾದ್ ಅಂತ. ಸೊ ಅದೇ ತರ ಅವ್ರ ಹೆಸರನ್ನ ನನ್ನ ಹೆಸರಿಗೆ ಇಟ್ರೆ ಏನಾದ್ರೂ ಒಂದು ಮೇ ಬಿ ಆ ಒಂದು ರಿವೋಲ್ಟ್ ಕ್ಯಾರೆಕ್ಟರ್ ಬರುತ್ತೆ, ಆ ಒಂದು ರೆವಲ್ಯೂಷನರಿ ಕ್ಯಾರೆಕ್ಟರ್ ಬರುತ್ತೆ ಅನ್ನೋದ್ರಿಂದ ನನಗೆ ಆ ಹೆಸರಿಟ್ರು. ಅಂಡ್ ಅದು ಮೇ ಬಿ ಅದು ನಿಜನೂ ಆಗಿದೆ, ಬಿಕಾಸ್ ನಾನು ಸ್ವಲ್ಪ ರೆಬಿಲಿಯಸ್ಸೇ, ಅಂದ್ರೆ ಸೋಷಿಯಲ್ ಇಶ್ಯೂಸ್ ಅಂತ ಒಂದಷ್ಟು ಬಂದಾಗ. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ
ಪೇರೆಂಟ್ಸ್ ಆ್ಯಂಡ್ ನನಗೆ ಆ ಹೆಸರು ಅವರು ಇಟ್ಟಿರೋದು ಆ ಒಂದು ಭಾರ ನನ್ನ ಮೇಲೂ ಇದೆ, ಅದನ್ನು ಹೆಂಗೆ ಕ್ಯಾರಿ ಮಾಡ್ತೀನಿ ಅಂತ. ಬಟ್ ನನಗೂ ಅವ್ರದ್ದು ತುಂಬ ದೊಡ್ಡ ಇನ್ಸ್ಪಿರೇಷನ್. ಅವರು ತಾನೇ ಒಂದು ಗನ್ ತೊಗೊಂಡು ಅವ್ರ ಬುಲೆಟ್ ತಲೆಗೆ ಹೊಡೆದು ಅವರೇ ತೀರೋಗ್ತಾರೆ, ನಾನು ಬ್ರಿಟಿಷ್ ಅವ್ರ ಕೈಗೆ ಸರೆಂಡರ್ ಆಗಲ್ಲ ಅಂದರೆ ದಟ್ ಈಸ್ ಅದಕ್ಕೆ ಇಮ್ಮೆನ್ಸ್ ಕಟ್ಸ್ಬೇಕು ಅಂತ ನಾನು ನಂಬ್ತೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನನಗೆ ಆ ಹೆಸರು ಇಟ್ಟಿದೆ ಅನ್ನೋದು ಸಿಕ್ಕಾಪಟ್ಟೆ ಖುಷಿ ಇದೆ ಮೇಡಮ್. ಸೊ ಈ ಹೆಸರು ಇಟ್ಟಿರೋದು ಜೊತೆಗೆ ನಿಮ್ಮ ಆ ಒಂದು ಏನ್ ನೇಚರ್ ಇದೆ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ. ನನ್ಗೆ ಇವಾಗ ಗೊತ್ತಾಗ್ಬೇಕಾಗಿರೋದು ಯಾರು ನಿಮ್ಮ ಅಪ್ಪ ಅಂತ ಹೇಳಿ, ನಿಮ್ ತಂದೆ. ಅದು ಹೇಳಲೇಬೇಕು. ನಮ್ಮ ತಂದೆಯವರು ರಾಜೇಶ್ ಎಲ್ವೈ ಅಂತ, ಈಗ DYSP ಆಗಿ ಪ್ರಮೋಟ್ ಆದರು ರೀಸೆಂಟಾಗಿ. ಆ್ಯಂಡ್ ಅವರು ಫಸ್ಟು ಶುರು ಮಾಡಿದಾಗ ವೀರಪ್ಪನ್ ಮಿಷನ್ಸಲ್ಲಿ ಕೂಡ ಆಗಿದ್ರು. ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದು, ವೀರಪ್ಪನ್ ಮಿಷನ್ಸಲ್ಲಿ ಕೆಲಸ ಮಾಡಿದ್ರು 1-2 ವರ್ಷ. ಆಗ ನಾನು ಇನ್ನೂ ಚಿಕ್ಕ ಮಗು ಆಗಿದ್ದೆ ಆ ಟೈಮಲ್ಲಿ. ಆ್ಯಂಡ್ ಆ ನಂತರ ಆನೇಕಲ್ಲು, ಮುಳುಬಾಗ್ಲು, ಸಾಕಷ್ಟು ಏರಿಯಾಗಳಲ್ಲಿ ಕೆಲಸ ಮಾಡಿದ್ದಾರೆ ಆ್ಯಸ್ ಸರ್ಕಲ್ ಇನ್ಸ್ಪೆಕ್ಟರ್. ಆ ನಂತರ ನಾವು ಬೆಂಗಳೂರಲ್ಲಿ ಬಂದು ಈಗ ಒಂದು 12-13 ವರ್ಷ ಆಗಿದೆ. ಸೊ ಈಗ ರೀಸೆಂಟಾಗಿ ಹೀಗೆ ಪ್ರಮೋಟ್ ಆಯಿತು. ಬಟ್ ಅವರು ಪೊಲೀಸ್, ಆ್ಯಕ್ಚುಲಿ ಲಾಯರ್ ಅವರು. ಲಾ ಓದ್ತಾ ನಂತರ ಅವ್ರಿಗೆ ಯಾಕೋ ಅದಷ್ಟು ಖುಷಿ ಕೊಟ್ಟಿಲ್ಲ ಲಾಯರ್ ಕೆಲಸ. ಸೊ ಅವರು ಲಾಯರಿಂದ ಪೊಲೀಸ್ ಆಗಿ ಎಕ್ಸಾಮ್ ತಗೊಂಡು ಪೊಲೀಸ್ ಆಗಿ ಚೇಂಜ್ ಆಗಿತ್ತು. ಅವರು ನಮ್ಮಪ್ಪ. ಮೈ ಗಾಡ್, ನಾನು ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಮನೇಲಿ ಹೇಗಿರ್ತಾರೆ ಅಪ್ಪ ಅಂತ? ಇಲ್ಲ, ಆ ಥರ ಏನಿಲ್ಲ. ಪ್ರೊಫೆಷನಲ್ ಲೈಫಲ್ಲಿ ಬೇರೆ ಥರ ಇರ್ತಾರೆ, ಪರ್ಸನಲ್ ಲೈಫಲ್ಲಿ ಫ್ರೆಂಡ್ಲಿ ಆಗೇ ಇರ್ತಾರೆ. ಒಬ್ಬ ಫ್ರೆಂಡ್ ಆಗಿ ಹೆಂಗೆ ಮಾತಾಡಿಸ್ಬೇಕು ಹಾಗೆ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಲ್ಲಿ ಸ್ಟ್ರಿಕ್ಟ್ ಆಗಿದ್ದು 1-2 ಬಿಟ್ಟು ಬಿಡ್ತಾರೆ. ಬಟ್ ಫ್ರೆಂಡ್ಲಿ ಆಗಿ ಎಲ್ಲಿ ಇರಬೇಕು ಅಲ್ಲಿ ಡೆಫಿನೆಟ್ಲಿ ಫ್ರೆಂಡ್ಲಿ ಆಗಿ ಇರ್ತಾರೆ. ಸೊ ಅದೆರಡು ಇದ್ರೆ ಐ ಥಿಂಕ್ ಬ್ಯಾಲೆನ್ಸ್. ಬಟ್ ಸ್ಟೇಷನ್ ಅಲ್ಲಿ ನೋಡಿದ್ರೆ ಬೇರೆ ತರನೇ ಇರುತ್ತೆ. ನನಗೆ ಎಷ್ಟೋ ಸಲ ಭಯ ಆಗಿ ವಾಪಸ್ ಮನೆಗೆ ಬಂದ್ಬಿಟ್ಟಿದೀನಿ. ನೋಡಿದ್ರ ನೀವು ಆ ತರದ್ದೆಲ್ಲ? ಹಾ, ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇರುವಾಗ ನಾನು ಸ್ಕೂಲ್ ಮುಗಿಸ್ಕೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದೆ. ನಾನು ಕ್ರೈಸ್ಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಆಗ ಅದ್ ಮುಗಿಸ್ಕೊಂಡು ಅವ್ರ ಸ್ಟೇಷನ್ಗೆ ಹೋಗ್ತಾ ಇದ್ದೆ. ನಾನು ಸ್ಟೇಷನ್ಗೆಲ್ಲ ಹೋದ್ರೆ ಅಲ್ಲಿ ಲಾಕಪ್ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ದೆ ಅವ್ರಗಳ ಹತ್ರ ಮಾತಾಡ್ಕೊಂಡು. ಸೊ ಆಗ ಒಂದಷ್ಟು ಎಕ್ಸ್ಪೀರಿಯನ್ಸಸ್ಗಳು ನಾನು ನೋಡಿದ್ದೀನಿ. ಸೊ ಬಟ್ ಮನೆ ಅಂತ ಬಂದಾಗ ನೀವು ಎಲ್ಲರಿಗೂ ಫಾದರ್ ಹೆಂಗಿರ್ತಾರೋ ನಂಗೂ ಅಷ್ಟೇ, ನಮಗೂ ಏನು ಸ್ಪೆಷಲ್ ಏನಿಲ್ಲ. ಸೇಮ್ ಸ್ವೀಟ್. ಇನ್ನು ನೀವೇನ್ ಮಾಡ್ಕೊಂಡಿರೋದು ಅಂತ ಹೇಳಿ? ನಾನೀಗ ಕ್ರೈಸ್ಟ್ ಅಲ್ಲಿ ಲಾ ಓದ್ತಾ ಇದ್ದೀನಿ ಮೇಡಮ್, ಯೂನಿವರ್ಸಿಟಿಯಲ್ಲಿ ಫೈನಲ್ ಇಯರ್ ಲಾ ಓದ್ತಾ ಇದ್ದೆ. ನಾನು ಒಂದು ಬ್ರೇಕ್ ತಗೊಂಡಿದ್ದೀನಿ ಈಗ ಸದ್ಯಕ್ಕೆ, ಬಿಕಾಸ್ ಇದು ಮೂವಿ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಮಾಡಲಿಂಗ್ ಮಾಡ್ತಿದ್ದೆ. ಸೊ ಅದರಿಂದ ನನಗೆ ಒಂದು ಸಣ್ಣ ಬ್ರೇಕ್ ಬೇಕಾಗಿತ್ತು. ಸೊ ಈಗ ಒಂದು ಬ್ರೇಕ್ ತಗೊಂಡಿದ್ದೀನಿ. ಬಟ್ ನಾನು ಲಾ ಕಂಪ್ಲೀಟ್ ಮಾಡ್ತೀನಿ ಇನ್ನೊಂದು 2 years ಅಲ್ಲಿ. ಬಟ್ ಇನ್ನೊಂದು ವರ್ಷ ಬಾಕಿ ಇದೆ. ಆ್ಯಂಡ್ ಅದು ಬಿಟ್ಟರೆ ಈಗ ಸದ್ಯಕ್ಕೆ ಮೂವೀಸಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ NGO ಅಲ್ಲಿ ಕೆಲಸ ಮಾಡ್ತೀನಿ ನಾನು. ಸಾಕಷ್ಟು NGOs ಕನೆಕ್ಟ್ ಅಲ್ಲಿದ್ದೀನಿ. ಆ್ಯಂಡ್ ಎನಿಥಿಂಗ್ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಪ್ಲಾಂಟೇಶನ್ ಪ್ರೋಗ್ರಾಮ್ಸ್ ಆಗಿರ್ಬೋದು. ಆ್ಯಂಡ್ ಯಾರೋ ಒಂದಷ್ಟು ಜನ ಮಕ್ಕಳಿಗೆ ಚೆನ್ನಾಗಿ ಓದ್ತಾರೆ, ಆದರೆ ಅವ್ರ ಮೆರಿಟ್ ಇದೆ, ಬಟ್ ಅವ್ರ ಹತ್ರ ಅದನ್ನು ಆ ಒಂದು ಎಜುಕೇಷನ್ನ ಪಡೆಯೋದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂದಾಗ ನಮ್ಮ ಒಂದಷ್ಟು NGO ಮೂಲಕ ನಾವು ಸಪೋರ್ಟ್ ಕೂಡ ಮಾಡಿದ್ದೀವಿ. ಒಂದು NGO ರನ್ ಮಾಡ್ತಾರೆ ನಮ್ಮ ತಂದೆಯವರು, ರಾಜಲಾಂಛನ ಅಂತ ಹೇಳಿ. ಆ್ಯಂಡ್ ಸಾಕಷ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಒಂದಷ್ಟು ಕಡೆ ಪೇಂಟ್ ಎಲ್ಲ ಹೊಟ್ಟೋಗಿರುತ್ತೆ. ಸೊ ಅಲ್ಲೋಗಿ ಪೇಂಟ್ ಮಾಡೋದಾಗಿರ್ಬೋದು. ಸೊ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ರೀಸೆಂಟಾಗಿ ಕೂಡ ಒಂದಷ್ಟು ಜನ 10th ಫೇಲ್ ಆಗಿರೋ ಮಕ್ಕಳಿಗೆ ನಾವು ಕ್ಲಾಸಸ್ ಕಂಡಕ್ಟ್ ಮಾಡಿದ್ವಿ. ಅದರಲ್ಲೂ ಕೂಡ ನಾನು ಹೋಗಿ ವಾಲಂಟಿಯರ್ ಆಗಿ ತುಂಬ ದಿನ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಒಂದು 50 ಜನ ಸ್ಟೂಡೆಂಟ್ಸ್ಗೆ ನಾವು ಕ್ಲಾಸಸ್ ಕಂಡಕ್ಟ್ ಮಾಡಿದಾಗ ಅದರಲ್ಲಿ 45 ಜನ ಪಾಸ್ ಆಗಿದ್ದಾರೆ. ಆ್ಯಂಡ್ ಒಂದು 5 ಜನ ಅಷ್ಟೇ ಫೇಲ್ ಆಗಿದ್ದಾರೆ. ಆ್ಯಂಡ್ ವಿ ಆರ್ ಆಲ್ಸೋ ವರ್ಕಿಂಗ್ ಟುವರ್ಡ್ಸ್ ದಟ್. ಮತ್ತೆ ಆ ಒಂದು 5 ಜನಕ್ಕೆ ನಾವು ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ. ಬಿಕಾಸ್ 10th ಇಸ್ ಅ ವೆರಿ ಕ್ರೂಷಿಯಲ್ ಪೀರಿಯಡ್. ಅದೊಂದನ್ನು ದಾಟ್ಬಿಟ್ರೆ ಅವರು ಮುಂದೆ ಹೋಗ್ತಾ ಇರ್ತಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಆ ಮಕ್ಕಳಿಗೆ ಮೈಂಡಲ್ಲಿ ನನಗೆ ಏನು ಮಾಡೋಕ್ಕಾಗಲ್ಲ, ಇದನ್ನೇ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅನಿಸಿದಾಗ ಅಲ್ಲೇ ಹಿಂದೆ ಉಳಿದು ಬಿಡ್ತಾರೆ. ಸೊ ಅದಕ್ಕೆ ಇನಿಷಿಯೇಟಿವ್ ತಗೊಂಡು ಅದ್ರ ಕಡೆ ಕೆಲಸ ನಮ್ಮ ತಂದೆಯವ್ರು ಹೇಳ್ದಂಗೆ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಬಟ್ ಈ ಒಂದಷ್ಟು ಆಕ್ಟಿವಿಟೀಸ್ ಅಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಸದ್ಯಕ್ಕೆ. ಯಾಕೆ ಈ ತರದ ಇಂಟ್ರೆಸ್ಟ್ ಅಂತ ಹೇಳಿ? ಯಾಕಂದ್ರೆ ಈಗಿನ ಯೂತ್ಸ್ ಅಂತಂದ್ರೆ ಬೇರೆ ಬೇರೆ ಒಂದಷ್ಟು ಇಂಟ್ರೆಸ್ಟ್ ಗಳಿರುತ್ತೆ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಇನ್ಯಾವ್ದ್ರಲ್ಲೂ ಆಗಿರ್ಬೋದು. ಬಟ್ ಈ ತರ ಸೋಷಿಯಲ್ ಸರ್ವಿಸ್ ಅಂತ ಬಂದಾಗ ಎಲ್ರು ಕೂಡ ಅದನ್ನ ಮಾಡ್ಬೇಕು ಅನ್ನೋದು ಮುಂದೆ ಬರಲ್ಲ. ಬಟ್ ನಿಮ್ಗೆ ಯಾಕೆ ಈ ತರದ ಒಂದು ಇಂಟ್ರೆಸ್ಟ್? ನನ್ನ ಒಪಿನಿಯನ್ ಅಲ್ಲಿ ನಾನು ನಂಬಿರಂಗೆ ಪ್ರತಿಯೊಬ್ಬ ಯೂತ್ಗೂ ಮನ್ಸಲ್ಲಿ ಇರುತ್ತೆ ನಾನು ಮಾಡ್ಬೇಕು ಅಂತ. ಬಟ್ ಸಾಕಷ್ಟು ಅದರ್ ಫ್ಯಾಕ್ಟರ್ಸ್ ಗಳಿಂದ ಅವ್ರ ಕೈಲಿ ಮಾಡಕ್ ಆಗದೆ ಇರ್ಬೋದು, ಅಥವಾ ಅವಕಾಶಗಳು ಸಿಗದೆ ಇರ್ಬೋದು, ಅಥವಾ ಅವ್ರಿಗೆ ಅವ್ರದೇ ಆದಂತ ಒಂದು ಲೈಫಲ್ಲಿ ಬ್ಯುಸಿ ಆಗಿರ್ಬೋದು. ಈಗ ಬೆಂಗಳೂರಲ್ಲಿ ಲೈಫ್ ಅಂದ್ರೆ ತುಂಬಾ ಫಾಸ್ಟ್ ಅಲ್ವಾ. ಸೊ ಅದರಲ್ಲಿ ಟೈಮ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನನಗೆ ಸೋಷಿಯಲ್ ಸರ್ವಿಸ್ ಏನೋ ನಾನು ಒಳ್ಳೆ ಮನುಷ್ಯ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಆ ಥರ ನನ್ಗಂತ ಅಲ್ಲ.
ನನಗೆಲ್ಲೋ ಒಂದ್ ಕಡೆ ನಮ್ಗೆ ಏನೋ ಒಂದು ಸಮಾಜ ಕೊಟ್ಟಾಗ ನಾವು ವಾಪಸ್ ಒಂದ್ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಕೊಟ್ರೆ ಅದು ತಪ್ಪಲ್ಲ ಅಂತ. ಅಂಡ್ ಅದ್ ನನ್ಗೆ ಸ್ಟಾರ್ಟ್ ಆಗಿದ್ದು ಬೇಸಿಕಲಿ ಅದೆಲ್ಲ ನಾನು ಪ್ರಾಣಿಗಳಂದ್ರೆ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಪ್ರಾಣಿಗಳನ್ನ ಚಿಕ್ಕ ವಯಸ್ಸಿಂದ ರೆಸ್ಕ್ಯೂ ಮಾಡ್ತಾ ಇದ್ದೆ ನಾನು. ಅಂದ್ರೆ ನಮ್ಮ ಏರಿಯಾಗಳಲ್ಲಿ ಏನಾದ್ರು ಒಂದು ಸಣ್ಣದಾಗ ಇವನ್ ಒಂದು ಇಲಿಯಿಂದ ಹಿಡಿದು ಒಂದು ಕಾಗೆ, ಒಂದು ಹದ್ದು ಆಗಿರ್ಬೋದು, ನಾಯಿಗಳು, ಬೆಕ್ಕು, ಹಸು, ಕರು. ಒಂದು ಹಸುದು ಡೆಲಿವರಿ ಕೂಡ ನಾನು ಇದ್ದಾಗ ಇಲ್ಲೇ ನಮ್ಮ ಲೊಕ್ಯಾಲಿಟಿಯಲ್ಲಿ ತುಂಬಾ ಪೇನ್ ಆಗಿತ್ತು ಅದು. ಸೊ ಆಗ ಆ ಡೆಲಿವರಿ ಪ್ರೊಸೆಸ್ ಅಲ್ಲಿ ಕೂಡ ನಾನು ಅದ್ರ ಜೊತೆ ಇದ್ದು ಆ ಕರುನ ನೋಡ್ಕೊಂಡಿದ್ದು ಇದೆ. ಸೊ ನನಗೆ ಅಲ್ಲಿಂದ ಶುರು ಆಗಿದ್ದು ನನಗೆ ಈ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್. ಅಂಡ್ ಹೆಲ್ಪ್ ಮಾಡಬೇಕು ಅನ್ನೋದು ಐ ಥಿಂಕ್ ಅದು ಹೇಳ್ತಾರಲ್ಲ, ದರ್ ಇಸ್ ಅ ಸೇಯಿಂಗ್, ಹ್ಯುಮ್ಯಾನಿಟಿ is not a important quality, it is a basic quality. ಕರೆಕ್ಟ್. ಮನುಷ್ಯತ್ವ ಅನ್ನೋದು ಬೇಸಿಕ್ ಕ್ವಾಲಿಟಿ, ಅದು ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಅಲ್ಲ, ಅದು ಎಲ್ಲರಲ್ಲೂ ಇರುತ್ತೆ. ಅದನ್ನ ಆಗಾಗ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಸೂಪರ್. ಏನು ಲಾಯರ್ ಓದಿದ್ದು ಅಂದ್ರೆ ಲಾ ಮಾಡ್ತಾ ಇರೋದು ಅಪ್ಪ ಮಾಡಿದ್ರು ಅನ್ನೋ ಕಾರಣಕ್ಕ ಅಥವಾ ನಿಮ್ಮ ಇಂಟ್ರೆಸ್ಟ್ ಇಂದನ? ಹಾಗೆ ಅಪ್ಪ ಪೊಲೀಸ್ ಅಧಿಕಾರಿ, ನಿಮ್ಗೆ ಯಾವತ್ತೂ ನಾನು ಪೊಲೀಸ್ ಆಗ್ಬೇಕು ಅಂತ ಅನ್ಸಿಲ್ವಾ? ಮತ್ತೆ ಹೇಗೆ ಈ ಸಿನಿಮಾ ಫೀಲ್ಡ್ ಅಂತ? ಇಲ್ಲ, ನನಗೆ ಎಲ್ಲರಿಗೂ ಒಂದಷ್ಟು ಆಸೆಗಳಂತಿರುತ್ತೆ. ನನಗೂ ಡಾಕ್ಟರ್, ಇಂಜಿನಿಯರ್, ಅದು ಇದು ಎಲ್ಲ ಬಂದಿತ್ತು. ಬಟ್ ಒಂದ್ ಸ್ಕೂಲ್ ದಾಟದ್ಮೇಲೆ ನಮ್ಗೂ ಗೊತ್ತಾಗತ್ತೆ ನಮ್ಗೆ ಏನ್ ಕೆಪಬಿಲಿಟಿ ಇದೆ ಅಂತ. ಸೊ ನನಗೆ ಆಕ್ಚುಲಿ ಆರ್ಟ್ಸ್ ಮಾಡ್ಬೇಕು ಅಂತಿತ್ತು. ನಮ್ ತಂದೆಯವರು, ಇಲ್ಲ ನೀನ್ ನೋಡಿದ್ರೆ ಸಿನಿಮಾ ಅಂತ್ಯಾ, ಆಕ್ಟಿಂಗ್ ಮಾಡ್ತೀನಿ ಅಂತ್ಯಾ, ಅಂದ್ರೆ ಮಾಡು, ನಿನಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಆಲ್ವೇಸ್ ಸಪೋರ್ಟ್ ಮಾಡಿದಾರೆ ಕೂಡ. ಆದ್ರೆ ಬ್ಯಾಕಪ್ ಬೇರೆ ಏನೋ ಒಂದ್ ಇರ್ಬೇಕು. ಕಂಪ್ಲೀಟ್ಲಿ ಒಂದನ್ನ ನಂಬಕ್ಕಾಗಲ್ಲ. ನಿನ್ ಪ್ಯಾಷನ್ ಇದೆ, ನಿನ್ ಪ್ಯಾಷನ್ ನೀನ್ ಫಾಲೋ ಮಾಡು, ಬಟ್ ಪ್ರೊಫೆಷನ್ಗೆ ಏನೋ ಒಂದು ಮಾಡ್ಕೋ ಅಂತ ಹೇಳಿ ಲಾಗ್ಗೆ ನನ್ನ ಸೇರ್ಸಿದ್ರು. ನನ್ಗೆ ಸೇರ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ. ಇಂಟ್ರೆಸ್ಟ್ ಇರ್ಲಿಲ್ಲ? ಇಲ್ಲ, ಜೆನ್ಯೂನ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ಅದಕ್ಕೆ ಸೇರ್ಕೊಂಡ ನಂತರ ನನಗೂ ಎಲ್ಲೋ ಒಂದ್ ಕಡೆ ಅರ್ಥ ಆಯ್ತು, ಈ ಒಂದು ಸಾಯಿಲ್ ಅಲ್ಲಿ ನಾವು ಬದುಕ್ತಾ ಇರುವಾಗ, ಈ ಒಂದು ಲ್ಯಾಂಡ್ ಅಲ್ಲಿ ನಮ್ಗೆ ನಮ್ಮ ಕಾನೂನುಗಳು ಚೆನ್ನಾಗಿ ತಿಳ್ಕೊಂಡಿದ್ರೆ, ನಾವ್ ಎಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತೀವೋ ನಮಗೂ ಅಷ್ಟೇ ಸೇಫ್ ಆಗಿರ್ತೀವಿ ಅನ್ನೋದು ನನಗೆ ಬಂತು. ಅಂಡ್ ದ ಮೋರ್ ಯು ನೋ, ದ ಮೋರ್ ಯು ಕ್ಯಾನ್ ಹೆಲ್ಪ್. ನೀವು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅನ್ನೋದು ನನ್ಗೆ ಅನಿಸ್ತು. ಬಟ್ ಇವತ್ತು ನೀವು ನನಗೆ ಕೇಳಿದ್ರೆ, ಜೆನ್ಯೂನ್ ಆಗಿ ನನಗೆ ಲಾಯರ್ ಆಗೋ ಉದ್ದೇಶ ಇಲ್ಲ. ಆದ್ರೆ ನಾನು ಆ ಸಬ್ಜೆಕ್ಟ್ ಮೇಲೆ ನನಗೆ ಇಂಟ್ರೆಸ್ಟ್ ಇದೆ. ಲಾ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ, ಬಟ್ ಲಾಯರ್ ಆಗ್ಬೇಕು ಅನ್ನೋ ಆಸೆ ಇಲ್ಲ. ಸೊ ಹಂಗೆ ಸೇರ್ಸಿದ್ದು. ಬಟ್ ಆ ನಂತರ ನನಗೂ ಅದು ರಿಯಲೈಸ್ ಆಗ್ತಾ ಬಂತು. ಅಂಡ್ ಮೇ ಬಿ ಅವ್ರು ಮಾಡಿದ ಚಾಯ್ಸ್, ಯಾರೇ ಅಪ್ಪ ಅಮ್ಮ ಮಕ್ಕಳಿಗೆ ಕೆಟ್ಟದ್ ಬಯಸಲ್ಲ. ಸೊ ನನ್ಗೆ ಒಳ್ಳೇದಕ್ಕೆ ಅದು ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಒಂದು ಆಸೆ, ನನಗೆ ಮೂವೀಸ್ ಅನ್ನೋ ಒಂದು ಆಸೆ ಇದೆ, ನನಗೆ ಪ್ಯಾಷನ್ ಅದ್ರ ಕಡೆ ಕೆಲಸ ಮಾಡಬೇಕು, ನನಗೆ ಹಾರ್ಡ್ ವರ್ಕ್ ಮಾಡಬೇಕು ಅಂದಾಗ ಅದ್ರ ಕಡೆ ತುಂಬಾ ಸಪೋರ್ಟಿವ್ ಆಗು ನಿಂತಿದ್ದಾರೆ. ಹೋಗು, ಮಾಡು, ಪರವಾಗಿಲ್ಲ, ಆದ್ರೆ ಎಜುಕೇಶನ್ ಮಾಡಿ ಮುಗಿಸ್ಕೊ ಅಂತ ಹೇಳಿದ್ರು ಅಷ್ಟೇ. ಬಟ್ ಪೊಲೀಸ್ ಆಗ್ಬೇಕು ಅಂತ ಆಸೆ ನನಗೆ ಸಿಕ್ಕಾಪಟ್ಟೆ ಇತ್ತು ಆಕ್ಚುಲಿ, ಈಗನು ಎಲ್ಲೋ ಒಂದ್ ಕಡೆ ಇದೆ. ಅಂಡ್ ಇಲ್ಲ, ಅದಕ್ಕೆ ಆಕ್ಚುಲಿ ನನಗೆ ಅದಕ್ಕೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನನಗೆ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಬಂದಿದ್ದು ಆಕ್ಚುಲಿ ಒಂದ್ ರೀತಿಯಲ್ಲಿ ವಿಜಯಣ್ಣನೇ ಕಾರಣ. ಯಾಕಂದ್ರೆ ಅವ್ರದ್ದು, ನಾನು ಐ ಥಿಂಕ್ 3rd or 4th ಸ್ಟ್ಯಾಂಡರ್ಡ್ ಇದ್ದೆ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್, ನನ್ಗೆ ಗೊತ್ತಿರಂಗ್. ಬಿಕಾಸ್ ಮೇ ಬಿ 4th ಅಲ್ಲೇ ನಾನು 5th ಅಲ್ಲಿ ಯೂನಿಫಾರ್ಮ್ ಹಾಕಿದ್ದೆ, ಫ್ಯಾನ್ಸಿ ಡ್ರೆಸ್ಸಿಗೆ. ಸೊ ಆಗ ನನಗೆ ಶಂಕರ್ IPS ಅನ್ನೋ ಒಂದು ಮೂವಿ ಬಂದಿತ್ತು. ಐ ಥಿಂಕ್ 2010 ಗೊತ್ತಿಲ್ಲ ನನಗೆ, ನಾಟ್ ಶೋರ್, 2010 or 11 ಇರ್ಬೋದು. ಸೊ ಆಗ ನಾನು ಅದನ್ನ ನೋಡಿದಾಗ ತುಂಬಾ ಇನ್ಸ್ಪೈರ್ ಆಗಿದ್ದೆ, IPS ಆಗ್ಬೇಕು ಅಂತ ಎಲ್ಲ. ಸೊ ಆಗ ನಮ್ಮ ಅಪ್ಪಗೆ ಹೇಳ್ತಿದ್ದೆ, ನಾನು ಹಿಂಗೆ ಆಗ್ತೀನಿ ನೋಡೋ ಒಂದಿನ ಅಂತ. ಸೊ ಆ ಒಂದಷ್ಟು ಮೆಮೊರಿಗಳಿನ್ನ ಮರೆಯಕ್ಕಾಗಲ್ಲ, ಅದು ಹಂಗೆ ಇದೆ. ಸೊ ಆಗಿಂದನೂ ನನಗೆ ಎಲ್ಲೋ ಒಂದ್ ಕಡೆ ಅಣ್ಣ ಅಂದ್ರೆ ಒಂದು ಪ್ರೀತಿ ಅನ್ನೋದು, ಅಥವಾ ಒಂದು ರೆಸ್ಪೆಕ್ಟ್ ಪ್ರೀತಿ ಅನ್ನೋದಕ್ಕಿಂತ, ಭಯ ಅನ್ನೋದಕ್ಕಿಂತ ರೆಸ್ಪೆಕ್ಟ್ ತುಂಬಾ ಇದೆ ನನಗೆ ಅಣ್ಣ ಮೇಲೆ. ಸೊ ಹಾಗೆ. ಅಂಡ್ ನಮ್ಮ ತಂದೆಯವರ ಫ್ರೆಂಡ್ ಕೂಡ, ಅವರು ಪರಿಚಯ ಇದ್ರು ನಮ್ಮ ತಂದೆಗೆ, ಅಣ್ಣ. ಹಾಗೆ ನನಗೆ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ನೋಡಿದ್ ನೆನಪು, ನಾನು ತುಂಬಾ ಚಿಕ್ಕವನಾಗಿದ್ದೆ ಆಗ ಒಂದು ನೋಡಿದ್ ನೆನಪಿತ್ತು ಅಣ್ಣದು. ಬಟ್ ಅವಾಗ ನಾನು ಅವ್ರು ನೋಡಿದ್ರು, ಇವಾಗೂ ನನ್ಗೆ ಅಷ್ಟೇ ಭಯ, ತುಂಬಾ ಗೌರವ ಅಣ್ಣ ಅಂದ್ರೆ ನನಗೆ ಅದೇ ಹೇಳಿದಂಗೆ, ಭಯ ಅನ್ನೋದಕ್ಕಿಂತ ಗೌರವ ಜಾಸ್ತಿ ಅಣ್ಣ ಮೇಲೆ. ಆಗಿಂದ ಅವರು ಒಂದ್ ಕಾರಣನೇ ಹಂಗಾಗಕ್ಕೆ. ಬಟ್ ನನ್ನ ಇಂಟ್ರೆಸ್ಟ್ಗಳು ಇಲ್ಲಿತ್ತು. ನಾನು ಸ್ಕೂಲಲ್ಲಿ ಅಂದ್ರೆ ನಾನು ಡ್ಯಾನ್ಸರ್ ಆಗಿ ಶುರು ಮಾಡಿದ್ದು. ನನ್ಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು ಎಲ್ಲೂ ಹೋಗಿ ಟ್ರೈನ್ ಎಲ್ಲ ಮಾಡಿಲ್ಲ, ಬಟ್ ಹೋಗಿ ಡ್ಯಾನ್ಸ್ ಮಾಡ್ತಿದ್ದೆ. ಒಂದಷ್ಟು ಅಂದ್ರೆ ಸಿಕ್ಕಿದ ಸ್ಟೇಜ್ಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೆ. ಈಗ ಯಾರೋ ನಮ್ಮ ಪರಿಚಯ ಯಾರೋ ಮದುವೆಗೆ ಹೋಗಿದ್ರೆ, ಅಲ್ಲೂ ಯಾರೋ ಒಂದು ಮ್ಯೂಸಿಕ್ ಹಾಕಿದ್ರೆ ಅಲ್ಲಿ ಹೋಗಿ ಡ್ಯಾನ್ಸ್ ಆಡ್ಬಿಡೋಣ. ಯಾರ್ದೋ ಒಂದು ಪ್ರೋಗ್ರಾಮ್ ಇತ್ತು ಮದುವೆ ಅಂದ್ರೆ ಅಲ್ಲೊಂದು ಆಡೋಣ, ಇಲ್ಲೊಂದು ಹಂಗ್ ನೋಡಕ್ ಹೋದ್ರೆ ಸಾಕಷ್ಟು, ಐ ಥಿಂಕ್ ನಾನೊಂದು ಆಲ್ಮೋಸ್ಟ್ 10-12 ವರ್ಷಗಳು ಗಣೇಶ ಚತುರ್ಥಿಗಳೆಲ್ಲ ಏರಿಯಾಗಳೆಲ್ಲ ಹೋಗಿ ಡ್ಯಾನ್ಸ್ ಆಡ್ಬಿಟ್ಟಿದ್ದೀನಿ ಸಾಕಷ್ಟು ಸ್ಟೇಜ್ಗಳಲ್ಲಿ. ಸೊ ಡ್ಯಾನ್ಸ್ ಅಂದ್ರೆ ತುಂಬಾ ಹುಚ್ಚಿತ್ತು ನನಗೆ. ಆ ನಂತರ ನನಗೆ ಡ್ಯಾನ್ಸ್ ಅಲ್ಲಿ ಕೊಡ್ತಾ ಇದ್ದ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಕೆಲವು ಟೀಚರ್ಸ್ ಹೇಳ್ತಾ ಇದ್ರು, ಯಾಕೆ ನೀನ್ ಆಕ್ಟಿಂಗ್ ಟ್ರೈ ಮಾಡಬಾರ್ದು ಅಂತ ಹೇಳಿ. ಬಟ್ ನನ್ಗೆ ಯಾವತ್ತೂ ಆತರ ಅನ್ಸಿಲ್ಲ, ನಾನು ಆಕ್ಟರ್ ಆಗ್ಬೋದು ಅಥವಾ ನನ್ಗೆ ಆ ಕೆಪಬಿಲಿಟಿ ಇದೆ ಅಂತ ನನ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ.
ಅಂಡ್ 10th ಅಲ್ಲಿ ಇರುವಾಗ ನಾನು ಓದ್ತಾ ಇರುವಾಗ ನಮ್ಮ ಸ್ಕೂಲಲ್ಲಿ ಒಂದು ನಾಟಕ ಮಾಡಿದ್ರು, ಚಾವ್ರ ಅಂತ ಹೇಳಿ. ಆ ನಾಟಕಕ್ಕೆ ಅವ್ರಿಗೆ ಒಂದು ವಾಯ್ಸ್ ಬೇಕಾಗಿತ್ತು ನರೇಟ್ ಮಾಡೋದಕ್ಕೆ. ನನಗೆ ಅವ್ರು ಕರೆದ್ಬಿಟ್ಟು ಈ ತರ ನೀನು ನರೇಷನ್ ಮಾಡೋ ಟ್ರೈ ಮಾಡೋ ಅಂತ, ನನಗೆ ಅದೆಲ್ಲ ಬರಲ್ಲ ಸರ್, ಇಲ್ಲ ಟ್ರೈ ಮಾಡು ಅಂತ ಹೇಳಿದ್ರು. ಸೊ ನಾನು ಅದನ್ನ ಓದ್ದೆ ಅಲ್ಲಿ ಹೋಗಿ. ಅದನ್ನ ಓದಿದಾಗ ಎಲ್ಲ ಯಾರು ಜನ ಏನ್ ನೋಡಿದ್ರು, ನನ್ನ ಟೀಚರ್ಸ್ ಏನೋ ನಾಟಕ ನೋಡಿದ್ರು ನರೇಷನ್ ಅಲ್ಲಿ, ಅವ್ರಿಗೆ ಅನ್ಸಿದ್ದು ಏನಂತ ಹೇಳಿದ್ರೆ ಯಾರು ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅವ್ರಕ್ಕಿಂತ ಯಾರು ವಾಯ್ಸ್ ಕೊಡ್ತಾ ಇದಾರೆ ಹಿಂದೆ ಅವರ ಒಂದು ಎಮೋಷನ್ ಜಾಸ್ತಿ ಫೀಲ್ ಮಾಡ್ತಾ ಇದ್ರು. ಸೊ ಅವ್ರು ಬಂದು ಹೇಳಿದ್ರು, ನೋಡೋ ನೀನ್ ಡ್ಯಾನ್ಸರ್ ಕಣೋ, ನಿನ್ಗೆ ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಕಣ್ಣು ಎಕ್ಸ್ಪ್ರೆಷನ್ಸ್ಗಳು ಅಂಡ್ ವಾಯ್ಸು ಚೆನ್ನಾಗಿದೆ, ಅಂಡ್ ನಿನ್ನ ವಾಯ್ಸು ಕಣ್ಣು ಇದೆಲ್ಲ ಸೆಕೆಂಡ್ರಿ ಆದ್ರೂ ಆ ಪಾತ್ರನ ನೀನ್ ಫೀಲ್ ಮಾಡಿ ಮಾತಾಡಿದ್ಯಾ, ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಅದೇ ವರ್ಷ ನಾನು ಇನ್ನೊಂದು ನಾಟಕ ಮಾಡಿದೆ ನಮ್ಮ ಸ್ಕೂಲಲ್ಲಿ. ಆ ನಾಟಕದಲ್ಲಿ ನನಗೆ ತುಂಬ ಬೆಸ್ಟ್ ಆ್ಯಕ್ಟರ್ ಅಂತ ಒಂದು ಟೈಟಲ್ ಸಿಕ್ತು, ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದರು. ಸೊ ಅಲ್ಲಿಂದ ನನಗೆ ಶುರು ಆಗಿದ್ದು ಇದ್ರ ಬಗ್ಗೆ ಇಂಟ್ರೆಸ್ಟ್. ಆ್ಯಂಡ್ ಪಿ ಯು ಅಲ್ಲೂ ಕೂಡ ಒಂದು ನಾಟಕ ಮಾಡಿದ್ವಿ, ಒಂದು ಅರ್ಧಕ್ಕೆ ನಿಂತೋಯ್ತು ನಾಟಕ, ಫುಲ್ ಕಂಪ್ಲೀಟ್ ಆಗಿಲ್ಲ ಅದು. ಬಟ್ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ನನ್ಗೆ ಇವಾಗೂ ಇರೋಕ್ವರೆಗೂ ಏನು ಅಂತ ಹೇಳಿದ್ರೆ, ನನಗೆ ನಾಟಕ ಎಲ್ಲೂ ಹೋಗಿ ಕಲಿಯಕ್ಕಾಗಿಲ್ವಲ್ಲ ಅನ್ನೋ ಒಂದು ಇತ್ತು. ಬಟ್ ನಾನು ತುಂಬಾ ನನ್ನ ಒಪಿನಿಯನ್ ಅಲ್ಲಿ ನನ್ಗೆ ಆಕ್ಟಿಂಗ್ ಅನ್ನೋದು ಏನಾದ್ರು ಒಂದ್ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಗೊತ್ತಿದ್ರೆ ಅದಕ್ಕೆ ಕಾರಣ ವಿಜಯ್ ಅಣ್ಣನೇ. ಯಾಕಂದ್ರೆ ನಾನು ಅಲ್ಲಿ ಏನೇ ಕಲ್ತಿದ್ರು ಇವತ್ತು ಭೀಮಾ ಸೆಟ್ ಅಲ್ಲೇ ಕಲ್ತಿರೋದು. ಸೊ ಅದನ್ನೇ ಹೇಳ್ತೀನಿ ಅಷ್ಟೇ. ಸೊ ಮೊದಲನೇ ಸಿನಿಮಾ ಯಾವ್ದು ನಿಮ್ದು, ಅಂದ್ರೆ ಯಾವಾಗ ಆಗಿದ್ದು? ಸಲಗ ಆಬ್ವಿಯಸ್ಲಿ ಸಲಗದಲ್ಲಿ ನಾನು ನಿಮ್ಮನ್ನ ನೋಡಿದ್ದು ಬೇರೆ ಗೆಟಪ್ ಅಲ್ಲಿ, ಬೇರೆ ತರನೇ ಇದ್ರಿ. ಬಟ್ ಅಲ್ಲಿಂದ ಭೀಮಾಗ್ ತಗೊಂಡ್ರೆ ಡಿಫ್ರೆಂಟ್ ಲುಕ್. ಸೊ ಸಲಗ ಆಗಿದ್ದೇಗೆ, ನೀವು ಆ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೇಗೆ? ಸಲಗ ನಾನು ಅಣ್ಣ ನನಗೆ ಒಂದು ಅವಕಾಶ ಕೊಡೋದಕ್ಕಿಂತ ಮುಂಚೆ ನಾನು ಮಾಡಲಿಂಗ್ ಟ್ರೈ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಸೊ ನಾನು ಫಸ್ಟ್ ಟೈಮ್ ಪ್ರಯತ್ನ ಪಟ್ಟಾಗ ನಾನು ಮಿಸ್ಟರ್ ಬ್ಯಾಂಗ್ಳೂರ್ಗೆ ಟ್ರೈ ಮಾಡಿದ್ದೆ. ನಾನು ಸೋತ್ಬಿಟ್ಟೆ, ಅದ್ರಲ್ಲಿ ಏನೂ ಗೆದ್ದಿಲ್ಲ ನನಗೆ. ಅದಕ್ಕೆ ಆ ನಂತರ ಇನ್ನೊಂದು ವರ್ಷ ಟ್ರೈ ಟ್ರೈ ಮಾಡಿದೆ. ಆಗ ಗೆಲ್ಲೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನೊಂದು ನಂತರ ವರ್ಷ ಏನು ಬಂತು, ಆ ವರ್ಷದಲ್ಲಿ ನಾನು ಮಿಸ್ಟರ್ ಬ್ಯಾಂಗ್ಳೂರ್ ಗೆದ್ದಿದ್ದೆ ಆ ಒಂದು ಟೈಮಲ್ಲಿ. ಬಟ್ ನನಗೆ ಎಲ್ಲೋ ಒಂದು ಕಡೆ ಆ ಮಾಡಲಿಂಗ್ ನಾನು ಮಾಡ್ತಿದ್ರು ಕೂಡ ನನಗೆ ಇಲ್ಲ, ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು ಸಾಕಷ್ಟು ಕಡೆ. ಸೊ ಆ ಒಂದು ಟೈಮಲ್ಲಿ ನನಗೆ ನಮ್ಮ ತಂದೆಯವ್ರಿಗೆ ಅಣ್ಣ ಪರಿಚಯ ಇದ್ದಿದ್ದರಿಂದ ಅಣ್ಣ ನನಗೊಂದು ಅವಕಾಶ ಕೊಟ್ಟರು. ಈ ಥರ ಒಂದು ರೋಲ್ ಇದೆ, ನೀನು ಮಾಡು ಅಂತ ಹೇಳಿ. ನನಗೆ ಅವತ್ತು ನನಗೆ ತುಂಬ ಖುಷಿ ಆಯ್ತು. ನನಗಂದ್ರೆ ನನ್ನಲ್ಲೊಂದು ಕಲೆ, ನನ್ನ ಒಪಿನಿಯನ್ಲಿ ಕಲೆ ಅನ್ನೋದು ಸಾಕಷ್ಟು ಜನಕ್ಕೆ ಇರುತ್ತೆ, ಆದರೆ ಅದನ್ನ ಗುರುತಿಸಿ ಒಂದು ಅವಕಾಶ ಮಾಡ್ಕೊಡೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಅದು ತುಂಬ ಕಮ್ಮಿ ಜನ ಮಾಡ್ತಾರೆ. ಅಂಥದ್ರಲ್ಲಿ ನನ್ನ ನೋಡಿರಂಗೆ ಮೊದಲು ನಿಂತ್ಕೊಳ್ಳೋದು ವಿಜಯ್ ಅಣ್ಣನೇ. ಆ್ಯಂಡ್ ಈ ಮೂವಿ ಅಥವಾ ಸಲಗ ಆಗಿರ್ಬೋದು, ಸಾಕಷ್ಟು ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಗೋಂಥ ಗುಣ ಅಣ್ಣ ಅಲ್ಲಿ. ಆ ವಿಚಾರದಲ್ಲಿ ಮಾತ್ರ ಯಾರು ಏನು ಹೇಳೋದಕ್ಕಾಗಲ್ಲ, ಅಣ್ಣ ಸಿಕ್ಕಾಪಟ್ಟೆ ಗ್ರೇಟ್ ಆ ವಿಚಾರದಲ್ಲಿ. ಸೊ ನನಗೆ ಅವರೇ ಅವಕಾಶ ಕೊಟ್ಟಿದ್ದು ಅಣ್ಣ ಆ ಒಂದು ಟೈಮಲ್ಲಿ, ಸಲಗ ಟೈಮಲ್ಲಿ. ಆ್ಯಂಡ್ ಆವಾಗ ಅದರಲ್ಲಿ ಒಂದು ಟೈಮ್ ಪೀರಿಯಡ್ ಸಣ್ಣ ಪಾತ್ರ ಆಗಿದ್ರು ಕೂಡ ಆ ಸಣ್ಣ ಪಾತ್ರದಲ್ಲೂ ಸಾಕಷ್ಟು ಎಮೋಷನ್ಸ್ನ ತೋರಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಆಳೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಕೋಪ ಆಗಿರ್ಬೋದು, ಒಂದು ಜೆಲಸಿ, ಕನ್ನಿಂಗ್ನೆಸ್ ಆಗಿರ್ಬೋದು, ಎಲ್ಲ ಥರ ಒಂದಷ್ಟು ಎಮೋಷನ್ಸ್ನ ನನಗೆ ತೋರಿಸೋ ಅವಕಾಶ ಅಣ್ಣ ಮಾಡಿಕೊಟ್ರು. ಸೊ ನಾನು ಯಾವತ್ತೂ ಗ್ರೇಟ್ಫುಲ್ಲು, ಅವತ್ತೂ ಗ್ರೇಟ್ಫುಲ್, ಇವತ್ತು ಗ್ರೇಟ್ಫುಲ್, ಫಾರ್ ಎವರ್ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅಣ್ಣಗೆ. ಸೊ ಅದು ಮಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಆ ಟೈಮಲ್ಲಿ ಒಂದು ಘಟನೆ ಆಗಿತ್ತು. ಸಲಗ ಮೂವಿ ರಿಲೀಸ್ ಆದ್ಮೇಲೆ ನಾನು ಆ ಟೈಮಲ್ಲಿ ಸ್ವಲ್ಪ ಮಾರ್ಷಲ್ ಆರ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ, ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಎಲ್ಲ. ಸೊ ಆ ಟೈಮಲ್ಲಿ ನಾನು ಮಾಡೋ ಟೈಮಲ್ಲಿ ನಾನು ಸಲಗಲ್ಲಿ ಆಕ್ಟ್ ಮಾಡಿದಾಗ ಕೂಲ್ ಉದ್ದ ಇತ್ತು ನನಗೆ. ಆ ಮಾರ್ಷಲ್ ಆರ್ಟ್ ಮಾಡೋ ಟೈಮಲ್ಲಿ ಕೂಲ್ ಫುಲ್ಲು ನಾನು ತೆಗೆದ್ಬಿಟ್ಟಿದೆ. ಸೊ ಜನಗಳು ನನ್ನ ಬ್ಯಾಟ್ಸ್ಮನ್ ಅನ್ಕೊಂಡ್ಬಿಟ್ಟಿದ್ರು, ಮಿಸ್ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು, ಅವನೇ ಅಲ್ವಾ ಬ್ಯಾಟ್ಸ್ಮನ್ ಅವನು ಅಂತ. ನಾನು ಇಲ್ಲ ಅಣ್ಣ ನಾನಲ್ಲ, ಅಲ್ಲಿ ಹೋಗ್ತೇವ್ರು ನೋಡಿ ಅವರು ಅಂತ ಹೇಳಿ. ಹಾಗೆಲ್ಲ ಒಂದಷ್ಟು ಒಳ್ಳೆ ಮೂಮೆಂಟ್ಸ್ ಆಗಿತ್ತು. ಅದೆಲ್ಲ ನನಗೊಂದಷ್ಟು ಮೆಮೊರೀಸ್, ಒಂದಷ್ಟು ನ್ಯೂ ಎಕ್ಸ್ಪೀರಿಯನ್ಸಸ್ ಕೊಟ್ಟಿದೆ. ಸೊ ಅದಕ್ಕೆ ನಾನು ಯಾವತ್ತೂ ಅಣ್ಣಗೆ ಚಿರೋಣಿ. ಆ್ಯಂಡ್ ಆ ನಂತರ ಭೀಮಾ ಬಗ್ಗೆ ಹೇಳಬೇಕಂದ್ರೆ, ಆ ಸಲಗ ಆದ್ಮೇಲೆ ನನಗೆ ಬೇರೆ ಯಾವುದು ನಾನು ಯಾವುದು ಚಾನ್ಸ್ ನನಗೆ ಸಿಕ್ಕಿಲ್ಲ, ನಾನು ಯಾವುದು ಮಾಡೂ ಇಲ್ಲ. ಸೊ ಆ ಮಧ್ಯ ಮತ್ತೆ ನಾನು ಮಿಸ್ಟರ್ ಕರ್ನಾಟಕಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಮಿಸ್ಟರ್ ಕರ್ನಾಟಕ ಟ್ರೈ ಮಾಡಿದೆ. ಸೊ ಮಿಸ್ಟರ್ 2021 ಅಲ್ಲಿ ಮಿಸ್ಟರ್ ಕರ್ನಾಟಕ ಗೆದ್ದೆ ನಾನು. ಆ ನಂತರ ಮಿಸ್ಟರ್ ಕರ್ನಾಟಕ ಟೈಟಲ್ ಅನೌನ್ಸ್ ಆದ್ಮೇಲೆ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ ಮಾಡಲಿಂಗ್ ಅಲ್ಲಿ, ಗೋವಾ ಅಲ್ಲಿ. ಸೊ ಅಲ್ಲಿ ಮಿಸ್ಟರ್ ಇಂಡಿಯಾ ಅಂಡರ್-21 ಟೈಟಲ್ ಕೂಡ ನಾನು ವಿನ್ ಆದೆ, ನಂದು ಒಂದು ಪರ್ಫಾರ್ಮೆನ್ಸ್ ಅಂಡ್ ಬೇರೆ ಒಂದಷ್ಟು ಕ್ಯಾಟಗರೀಸ್ ಅಲ್ಲಿ.
ಸೊ ಅವತ್ತು ವಾಪಸ್ ಬಂದಾದ್ಮೇಲೆ ಮತ್ತೆ ಅವಾಗೂ ನನಗೆ ಸೇಮ್ ಕಡಕ್ ಶುರು ಆಯ್ತು. ಇಲ್ಲ, ನನಗೆ ಸಲಗ ಆದಾಗ ನನಗೆ ಕೊಟ್ಟಷ್ಟು ಖುಷಿ ಇದು ನನಗೆ ಕೊಟ್ಟಿಲ್ಲ. ಅಂದ್ರೆ ನಾನು ಎಷ್ಟೇ ಎಫರ್ಟ್ ಹಾಕಿದ್ರು ನಾನು ಒಂದು ಸಣ್ಣದೊಂದು ಸ್ಕ್ರೀನಲ್ಲಿ ಹೋಗಿ ನಿಂತ್ಕೊಂಡು ಮಾಡಿದ್ರೆ ನನಗೆ ಆಗದಷ್ಟು ಒಂದು ಖುಷಿ ನನಗೆ ಇದ್ರಲ್ಲಿ ಆಗಿಲ್ವಲ್ಲ ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು. ಅದು ನನ್ನ ಮನಸ್ಸಲ್ಲಿ ಯಾವತ್ತೂ ಅದಿತ್ತು. ಸೊ ಎಲ್ಲಾದ್ರೂ ಒಂದು ಮಾಡಬೇಕಲ್ಲ, ಏನಾದರೂ ಒಂದು ಮಾಡಬೇಕಲ್ಲ ಅಂತಾನೆ ನಾನು ಇದ್ದೆ. ಬಟ್ ನನಗೆ ಕಾಲೇಜಲ್ಲಿ ತುಂಬ ಎಜುಕೇಷನ್ ಪ್ರೆಷರ್ ತುಂಬ ಜಾಸ್ತಿ ಆಗಿತ್ತು. ನನಗೆ ಬೇರೆ ಏನು ಮಾಡೋಕ್ಕೆ ಟೈಮೇ ಇರ್ತಾ ಇರಲಿಲ್ಲ. ಇದನ್ನ ಬಗ್ಗೆ ಫೋಕಸ್ ಮಾಡಲೇಬೇಕಾಗಿತ್ತು ಲಾ ಬಗ್ಗೆ. ಆ್ಯಂಡ್ ನಾವು ಬೇರೆ ತುಂಬ ಬಂಕ್ ಮಾಡಿ ಒಂದಷ್ಟು ಪೇಪರ್ಸ್ ಫೇಲ್ ಆಗಿದ್ವಿ.